ಇವತ್ತಿನ ವಿಡಿಯೋದಲ್ಲಿ 2025ರಲ್ಲಿ ತೆರೆ ಕಾಣುವ ಬಹುನಿರೀಕ್ಷಿತ ಕನ್ನಡ ಸಿನಿಮಾಗಳನ್ನು ನೋಡೋಣ. ಸೊ ಈ ವಿಡಿಯೋದ ಒಂದು ಸಿನಿಮಾ ಕೂಡ ನೀವು ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಈ ಲಿಸ್ಟ್ನಲ್ಲಿ 1,000 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡೋ ನಮ್ಮ ಕನ್ನಡದ ಸಿನಿಮಾಗಳು ಇವೆ. ಸೊ ನಮ್ಮ ವಿಡಿಯೋದ ಮೊದಲನೇ ಸಿನಿಮಾ ಬಂದು ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ನಟನೆ, ನಿರ್ದೇಶನದ ಕಾಂತಾರ 1 ಕರಾವಳಿಯ ದೈವಾರಾಧನೆ ಬಗೆಗಿನ ಚಿತ್ರ. ಪ್ರಾದೇಶಿಕ ಕಥೆಯನ್ನು ಹಾಲಿವುಡ್ ಲೆವೆಲ್ನ ಅತ್ಯಾಧುನಿಕ ತಾಂತ್ರಿಕತೆ ಬಳಸಿ ಈ ಸಿನಿಮಾ ನಿರ್ಮಿಸಲಾಗ್ತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಈ ಸಿನಿಮಾ 2025 ಅಕ್ಟೋಬರ್ 2ರಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಟಾಕ್ಸಿಕ್. ಯಶ್ ನಟನೆ, ಗೀತು ಮೋಹನ್ ದಾಸ್ ನಿರ್ದೇಶನ, ವೆಂಕಟನಾರಾಯಣ್ ನಿರ್ಮಾಣದ ಬಹುಕೋಟಿ ವೆಚ್ಚದ ವರ್ಲ್ಡ್ ಕ್ಲಾಸ್ ಸಿನಿಮಾ ಟಾಕ್ಸಿಕ್. ಗೋವಾದ ಡ್ರಗ್ ಮಾಫಿಯಾ ಕುರಿತಾದ ಕಥೆ ಇರುವ ಈ ಸಿನಿಮಾದಲ್ಲಿ ನಯನತಾರಾ, KR ಅಡ್ವಾಣಿ, ಹುಮಾ ಕುರೇಶಿ ನಟಿಸಿದ್ದಾರೆ. ಏಪ್ರಿಲ್ 10ರಂದು ಇರಬೇಕಿದ್ದ ಈ ಸಿನಿಮಾ ವರ್ಷದ ಅಂತ್ಯಕ್ಕೆ ಅಂದರೆ ಡಿಸೆಂಬರ್ನಲ್ಲಿ ತೆರೆಗೆ ಬರ್ತಾ ಇದೆ. ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಡೆವಿಲ್ ದ ಹೀರೋ. ಕಾಟೇರ ಬಳಿಕ ದರ್ಶನ್ ಕೈಗೆ ತಗೊಂಡಿರುವ ಈ ಪ್ರಾಜೆಕ್ಟ್ ಅನೇಕ ಕಾರಣಗಳಿಂದ ದರ್ಶನ್ ಜೈಲು ಸೇರಿದಂತೆ ಆ ಕಾರಣದಿಂದ ಕೂಡಲೂ ಮುಂದಕ್ಕೆ ಹೋಗ್ತಾನೆ ಇತ್ತು. ಇದೀಗ ಹೊಸ ವರ್ಷದಿಂದ ಈ ಸಿನಿಮಾದ ಚಿತ್ರೀಕರಣ ಮತ್ತೆ ಸ್ಟಾರ್ಟ್ ಆಗಿದೆ. ವಿನಲಾ ಪ್ರಕಾಶ್ ನಿರ್ದೇಶನದ ಈ ಸಿನಿಮಾ ವರ್ಷದ ಅಂತ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ. ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಯುವರ್ ಸಿನ್ಸಿಯರ್ಲಿ ರಾಮ್. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಸಕ್ಸಸ್ ಬಳಿಕ ತೊಡಗಿಸಿಕೊಂಡಿರುವ ಸಿನಿಮಾ, ಗಣೇಶ್ ಅವರು ತೊಡಗಿಸಿಕೊಂಡಿರುವ ಸಿನಿಮಾ ಇದು. ಗೆಳೆತನದ ಕಥೆ ಇರುವ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಮತ್ತೊಬ್ಬ ಹೀರೋ. AR ವಿಖ್ಯಾತ್ ನಿರ್ದೇಶನದ ಈ ಸಿನಿಮಾ ಆಗಸ್ಟ್ ವೇಳೆಗೆ ಬಿಡುಗಡೆ ಆಗ್ತಾ ಇದೆ. ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು 45. ಅರ್ಜುನ್ ಜನ್ಯ ನಿರ್ದೇಶನದ ಬಹುನಿರೀಕ್ಷೆಯ ಚಿತ್ರ 45. ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ರಮೇಶ್ ರೆಡ್ಡಿ ನಿರ್ಮಾಣದ ಈ ಚಿತ್ರ ಜನವರಿಯಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಸುದ್ದಿ ಹರಡಿದ್ರು. ಸದ್ಯದ ಬೆಳವಣಿಗೆ ನೋಡಿದರೆ ಫೆಬ್ರವರಿಯಲ್ಲಿ ತೆರೆಗೆ ಬರುವ ಸಾಧ್ಯತೆ ಇದೆ. ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು KD. ಧ್ರುವ ಸರ್ಜಾ ನಟನೆ, ಜೋಗಿ ಪ್ರೇಮ್ ನಿರ್ದೇಶನ, ವೆಂಕಟನಾರಾಯಣ್ ನಿರ್ಮಾಣದ ಈ ಸಿನಿಮಾ ಯುಗಾದಿ ಸಂದರ್ಭದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಚಾರವನ್ನು ಪ್ರೇಮ್ ಈಗಾಗಲೇ ಶುರು ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ, ರೇಷ್ಮಾ, ರವಿಚಂದ್ರನ್, ರಮೇಶ್ ಸೇರಿದಂತೆ ಬಹುದೊಡ್ಡ ತಾರಗಳ ಈ ಸಿನಿಮಾದಲ್ಲಿ ಇದೆ. ಧ್ರುವ ಸರ್ಜಾ ಈ ಸಿನಿಮಾದ ಮೂಲಕ ಬಿಗ್ ಕಂಬ್ಯಾಕ್ ಮಾಡಲಿ ಅಂತ ಅಭಿಮಾನಿಗಳ ಆಶಯ. ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ರಾಚಯ್ಯ. ದುನಿಯಾ ವಿಜಯ್ ನಟನೆಯ ಸಿನಿಮಾ ಇದು ರಾಚಯ್ಯ. ಬರಹಗಾರ ಜಡೇಶ್ ಹಂಪಿ ಈ ಚಿತ್ರದ ಮೂಲಕ ನಿರ್ದೇಶಕರ ಕ್ಯಾಪ್ ತೊಟ್ಟಿದ್ದಾರೆ. ಚಿತ್ರದ ಶೀರ್ಷಿಕೆ ರಾಚಯ್ಯ ಅಂತ ಹೇಳಿದ್ರು ಇನ್ನಷ್ಟೇ ಫೈನಲ್ ಆಗಬೇಕಿದೆ. ಇದು ಅಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕಥೆ ಎಂಬ ಟ್ಯಾಗ್ ಲೈನ್ ಈ ಚಿತ್ರದ ಟೈಟಲ್ನಲ್ಲಿದೆ. ಈ ಚಿತ್ರ ಜಾತಿ ವ್ಯವಸ್ಥೆ ಬಗೆಗಿನ ಕಥಾಹಂದರ ಹೊಂದಿದೆ. ಆಗಸ್ಟ್ ವೇಳೆ ಈ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಇದೆ. ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಜಿಂಗು. ಡಾಲಿ ಧನಂಜಯ್, ಶಶಾಂಕ್ ಸೋಗಾಲ್ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಚಿತ್ರ ಜಿಂಗು. ನಾಗೇಂದ್ರ ರೆಡ್ಡಿ ಹಾಗೂ ಡಾಲಿ ಪಿಕ್ಚರ್ಸ್ ಈ ಸಿನಿಮಾನ ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮರ್ಡರ್ ಇನ್ವೆಸ್ಟಿಗೇಷನ್ ಜಾನರಾದ ಈ ಸಿನಿಮಾದಲ್ಲಿ ಧನಂಜಯ್ ರಾಜಕಾರಣಿಯ ಪಾತ್ರದಲ್ಲಿ ಖಡಕ್ ಆಗಿ ಕಾಣಿಸಿಕೊಂಡಿರೋದು ವಿಶೇಷ. ವರ್ಷದ ಅಂತ್ಯಕ್ಕೆ ಈ ಸಿನಿಮಾ ಅಂದರೆ ನವೆಂಬರ್ನಲ್ಲಿ ಈ ಸಿನಿಮಾ ತೆರೆಗೆ ಬರ್ತಾ ಇದೆ. ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಕರಾವಳಿ. ಈ ಸಿನಿಮಾ 2025 ಏಪ್ರಿಲ್ 11ಕ್ಕೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹೆಸರೇ ಹೇಳುವಂತೆ ಕರಾವಳಿಯ ಸಾಂಸ್ಕೃತಿಕ ವೈಭವ ಜೊತೆಗೆ ರಾಗ ದ್ವೇಷದ ಎಳೆಯೂ ಇರುವ ಕಥಾಹಂದರ ಈ ಚಿತ್ರದ್ದು. ಪ್ರಜ್ವಲ್ ದೇವರಾಜ್ ನಟಿಸುತ್ತಿದ್ದು, ಗುರುದತ್ ಗಾಣಿಕ ಈ ಸಿನಿಮಾದ ಮೇಲೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಮೇಲೆ ಪ್ರಜ್ವಲ್ ಅವರಿಗೆ ಭಾರಿ ನಿರೀಕ್ಷೆ ಇದೆ. ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಮನದ ಕಡಲು. ಯೋಗರಾಜ್ ಭಟ್ ನಿರ್ದೇಶನದ ಬಹುನಿರೀಕ್ಷಿತ ಚಿತ್ರ ಮನದ ಕಡಲು. ಮುಂಗಾರು ಮಳೆ ಸಿನಿಮಾ ಮಾಡಿದ ಕೃಷ್ಣಪ್ಪ ಈ ಸಿನಿಮಾದ ನಿರ್ಮಾಪಕರು. ಈ ಕಾಲದ ಯುವಕರ ಕಥೆ ಚಿತ್ರದ್ದು. ಕಡಲು ಸಿನಿಮಾ ಭಾಗವಾಗಿ ಬರುತ್ತದೆ, ಅಂದರೆ 2 ಭಾಗದಲ್ಲಿ ಬರ್ತಾ ಇದೆ. ಹೊಸ ಕಾಲದ ಮನಸ್ಥಿತಿಯ ಚಿತ್ರಣ ಈ ಸಿನಿಮಾದಲ್ಲಿ ಇದೆ. ಏಪ್ರಿಲ್ ವೇಳೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸುಮುಖ, ರಾಶಿಕ್ ಶೆಟ್ಟಿ, ಅಂಜಲಿ ಅನೀಶ್ ಮುಖ್ಯ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ರಮೇಶ್ ಅರವಿಂದ್ ಅವರ 106ನೇ ಚಿತ್ರ ದೈಜಿ. ಈ ಸಿನಿಮಾ ಸಂಪೂರ್ಣವಾಗಿ ಅಮೆರಿಕಾದಲ್ಲಿ ಚಿತ್ರೀಕರಣವಾಗಿದೆ. ರಮೇಶ್ ಅರವಿಂದ್ ಅವರ ಬಹುನಿರೀಕ್ಷಿತ ಹಾರರ್ ಸಸ್ಪೆನ್ಸ್ ಸಿನಿಮಾ ಇದು ಆಗಲಿದ್ದು, ಈ ವರ್ಷದ ಕೊನೆಯಲ್ಲಿ 2025 ಡಿಸೆಂಬರ್ಗೆ ಸಿನಿಮಾ ತೆರೆ ಕಾಣುವ ಚಾನ್ಸಸ್ ಇದೆ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿದಿದ್ದು. ನಿಮಗೆ ಯಾವ ಸಿನಿಮಾದ ಮೇಲೆ ಹೋಪ್ ಇದೆ ಅಥವಾ ನೀವು ಯಾವ ಸಿನಿಮಾಕ್ಕಾಗಿ ಕಾಯ್ತಾ ಇರೋದನ್ನು ಕಾಮೆಂಟ್ ಮಾಡಿ.